ಸಾಕಷ್ಟು ಜನ ಕಾಂಗ್ರೆಸ್ಗೆ ಬರೋಕ್ಕೆ ಸಿದ್ಧವಾಗಿದ್ದಾರೆ ಅಂತ, ಅದಕ್ಕೆ ಒಬ್ಬರು ವ್ಯಕ್ತಿ ಬೇಕು, ಅದು ಯೋಗೇಶ್ವರ್ ಅವರ ಮುಖಾಂತರವಾಗಿ ಆಗುತ್ತಾ? ಜಿಟಿ ದೇವೇಗೌಡರು ನನಗೆ ಗೊತ್ತಿಲ್ಲ ಅಣ್ಣ, ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ನನಗೆ ಯಾರಾದರೂ ಅದಕ್ಕೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಜವಾಬ್ದಾರಿ ನಮ್ಗೆ ಯಾಕೆ ಬೇಕ್ರಿ? ನಮ್ಮ ಪಕ್ಷ ಈಗಾಗಲೇ 139 ಸೀಟ್ ಇದೆಯಲ್ಲ, ಅವ್ರು ಕಟ್ಕೊಂಡು ನನಗೇನಾಗಬೇಕು? JDS ಅವರು ಪಾಪ ಅವರು ಶಾಸಕರು ಮನಸ್ಸು ಮಾಡಬೇಕು ಏನೇನು ಅಂತೇಳಿ. ಯಾಕೆಂದರೆ JDSಲ್ಲಿ ಭವಿಷ್ಯ ಇಲ್ಲ. ಈಗ ದೇವೇಗೌಡರು ಈಗ ಫೇಲ್ ಆದ್ರಲ್ಲ, ನಾನು ಹೇಳಿದೆ ದೈತ್ಯ ಶಕ್ತಿ ಇವತ್ತು 0 ಆಯಿತು. ಅವ್ರು ಹಳ್ಳಿಗೆ ಬಂದು ಅವ್ರ ರಾಜಕೀಯ ಜೀವನದಲ್ಲಿ ಇಷ್ಟೊಂದು ಪ್ರವಾಸ, ವೆಂಕಟೇಶ್ ಕೇಳಿ ಎಲ್ಲೂ ಅವ್ರು ಇಷ್ಟೊಂದು ಪ್ರಚಾರ ಮಾಡಿರಲಿಲ್ಲ. ಅವರು ಎಲ್ಲ ಕಡೆ ಹೋಗ್ತಾಯಿದ್ರು. ಒಂದು ಗ್ರಾಮ ಪಂಚಾಯತಿ ಲೆವೆಲ್ಗೆ ಬಂದು ಇವತ್ತು ಪ್ರಚಾರ ಮಾಡಿದ್ರು. ಅವ್ರು ಜನ ಗೌರವ ಕೊಡಲಿಲ್ಲ. ಸಮಾಜ ಅವ್ರನ್ನ ಒಪ್ತಾ ಇಲ್ಲ, ಅವ್ರ ಕುಟುಂಬ ರಾಜಕಾರಣ ಒಪ್ತಾ ಇಲ್ಲ, ವಂಶ ಪರಂಪರಾಡಳಿತವನ್ನು ಒಪ್ತಾ ಇಲ್ಲ. ಇನ್ನು ಯಾಕಪ್ಪ ಅವ್ರು ಈ ಸಮಾಜದ ಶಕ್ತಿನ ಉಪಯೋಗಿಸ್ಕೊಂಡು ಸ್ವಾರ್ಥಕ್ಕೆ ಎಷ್ಟು ಬೆಳೆಸ್ಕೋತಾರೆ? ಇಡೀ ಕುಟುಂಬ ಅಧಿಕಾರದಲ್ಲಿರಬೇಕು, ಮನೆ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದರು, ಇಡೀ ಹಿಂಗೆ ಈ ಒಕ್ಕಲಿಗರ ಶಕ್ತಿನ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಮಾತಾಡಿದ್ದೀನಿ. ಚುನಾವಣೆ ಫಲಿತಾಂಶ ಬಂದ ಮೇಲೆ ನನ್ನ ಮಾತನ್ನ ಅರ್ಥ ಅದಾಗಿತ್ತೆ ಹೊರತು ನಾನೇನೋ ಬೇರೆ ಬೇರೆ ಕೆಲಸ ಮಾಡೋಕ್ಕೆ ನಾನು ರೆಡಿ ಇಲ್ಲ. JDSನಲ್ಲಿ ಭವಿಷ್ಯ ಇಲ್ಲ ಅಂತ ಒಂದಷ್ಟು JDS ನಾಯಕರು ನಿಮ್ಮ ಹತ್ರ ಏನೇ ಪ್ರಶ್ನೆ ಕೇಳಿದ್ರು ಇಷ್ಟೇ ಉತ್ತರ ಅಣ್ಣ. ನಾನೀಗ ಸದ್ಯಕ್ಕೆ ನನಗೆ ಇರೋದನ್ನು ನಾನು ನೇರವಾಗಿ ಹೇಳಿದ್ದೀನಿ, ನನಗೆ ಯಾರೂ ಹೇಳಿಲ್ಲ ಹಂಗೆ ಮಾಡು ಅಂತ. ಕುಮಾರಸ್ವಾಮಿಯವರ ಈ ಆರ್ಭಟ, ಈ ಕುಯುಕ್ತಿ ರಾಜಕಾರಣಕ್ಕೆ ಒಂದು ಇತಿಶ್ರೀ ಆಡಬೇಕು ಅನ್ನೋದು ನನ್ನ ಭಾವನೆ. ಮುಂದೆ ಅವಕಾಶ ಸಿಕ್ತಾಗ ನೋಡೋಣ. ಸರ್, ಈಗ ಇನ್ನೊಂದಷ್ಟು ಚರ್ಚೆ ಆಗ್ತಾ ಇರೋದು ಸರ್, ಯೋಗೇಶ್ವರು ಕಾಂಗ್ರೆಸ್ನಲ್ಲೇ ಸಂಪೂರ್ಣವಾಗಿ ಉಳ್ಕೊಬೇಕು ಅನ್ನೋ ಒಂದಷ್ಟು ಚರ್ಚೆಗಳಾಗ್ತಾ ಇರೋದು. ಇದ್ದೇ ಇರ್ತೀನಿ ರೀ, ನಾನು ಕಾಂಗ್ರೆಸ್ಸಲ್ಲೇ ಇರ್ತೀನಿ. ನಾನು ಯಾವಾಗ ಕಾಂಗ್ರೆಸ್ ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ? ನನಗೆ BJPಯಿಂದ ನಾನು ಅಲ್ಲಿಂದ ಆಚೆ ತಳ್ಳಲ್ಪಟ್ಟವನು ಅಂತ ಹೇಳಿದ್ದೀನಿ. ನಾನೇನು BJP ಬಿಟ್ಟು ಬಂದವನಲ್ಲ. ಕುಮಾರಸ್ವಾಮಿಯವ್ರ ಪಿತೂರಿಯಿಂದ, ಯಡಿಯೂರಪ್ಪನವರ ಅವ್ರ ಮಗನ ಪಿತೂರಿಯಿಂದ ಆಚೆ ಬರಬೇಕಾಗಿ ಬಂತೆ ಹೊರತು ನಾನೇನು